ಯಾವುದೇ ಮೂಲೆಯಲ್ಲಿ ಎಲ್ಲೋ ಸೆಕ್ಯೂರಿಟಿ ಪ್ರಿಂಟಿಂಗಲ್ಲಿ ಪ್ರಿಂಟ್ ಆದಂತಹ ಒಂದು ಕ್ವಶನ್ ಪೇಪರ್ ಬಂಡಲ್ಲು ಯಾವ ಜಿಲ್ಲೆಗೆ ಮುಟ್ಟಬೇಕು ಅಂತಿರುತ್ತೆ ಅಲ್ಲಿ ಆ ಜಿಲ್ಲೆಗೆ ಸೆಂಟರ್ ವೈಸು ಈ ರೀತಿ ಒಂದು ಬಾಕ್ಸನ್ನು ಮಾಡಿ ಅವರು ಕಳಿಸ್ಕೊಡುವಂಥದ್ದು. ತಾವು ನೋಡ್ಬೋದು ಇದು ಬಾಕ್ಸ್ ಯಾವ ರೀತಿ ಇದೆ ಅಂದರೆ, ಹಿಂದೆಲ್ಲ ತಮಗೆ ಗೊತ್ತಿತ್ತು ರಟ್ಟಿನ ಬಾಕ್ಸಲ್ಲಿ ಬರ್ತಿತ್ತು, ಅದ್ರ ಮೇಲೊಂದು ಸೆಲೋ ಟೇಪ್ ಹಾಕಿರ್ತಿದ್ರು, ಅದನ್ನು ಮತ್ತೆ ಸಹ ಆ ರೀತಿ ಮಾಡಬೇಕು, ಈ ಥರ ಎಲ್ಲ. ಇದು ಯಾವ ರೀತಿ, ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಆ್ಯಕ್ಚುಲಿ, ಬಟ್ ಆದರೆ ಈ ಪಾರದರ್ಶಕತೆ ಮುಂದೆ ಈ ಹಣ ಇಂಪಾರ್ಟೆಂಟ್ ಆಗಲ್ಲ. ಹಾಗಾಗಿ ನಾವು ಕಳೆದ 2 ವರ್ಷದಿಂದನೂ ಭಾಳ ಸ್ಟ್ರಿಕ್ಟಾಗಿ ಈ ಥರದ್ದೊಂದು ಪ್ಯಾಕಿಂಗ್ದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ತಾವು ಇಲ್ಲಿ ನೋಡಿದರೆ ತಮಗೆ ಗೊತ್ತಾಗುತ್ತೆ, ಇಲ್ಲಿ ಟ್ಯಾಂಪರ್ ಎವಿಡೆಂಟ್ ಸೀಲ್ ಅಂತಲೇ ಹಾಕಿದ್ದಾರೆ. ಈ ಸೀಲ್ ಹೇಗಿದೆ ಅಂತಂದರೆ, ಈ ಸೀಲ್ ಹಾಕಿದ ಮೇಲೆ ಅವರು ಸೆಲೋಟೇಪ್ ಹಾಕಿದ್ದಾರೆ. ಇದನ್ನು ಯಾವುದೇ ರೀತಿ ಹಿಂಗೆ ಎಷ್ಟೇ ಸ್ಮೂತಾಗಿ ಇಸ್ತ್ರಿ ಮತ್ತೊಂದು ಮಗದೊಂದು ಹೀಟ್ ಮಾಡಿ ಇದನ್ನು ತೆಗೆದು ತಿರ್ಗಾ ಮತ್ತೆ ನಾವು ಆ ರೀತಿ ಕೂರಿಸ್ಲಿಕ್ಕೆ ಆಗಲ್ಲ. ನಾನು ಬೇಕಾದರೆ ಇದು ತಮಗೆ ಸಾಧ್ಯ ಇದೆಯಾ ಅಂತ ನೋಡೋದಕ್ಕೆ ನೋಡಿದ್ರೂ ನೋಡಿ, ಇದು ಇವನ್ ಈ ಕಟ್ಟರಲ್ಲಿ ಸಹ ಅದನ್ನು ಯಾವುದೇ ರೀತಿ ನಾವು ತೆಗಿಲಿಕ್ಕೆ ಆಗಲ್ಲ, ಇದನ್ನು ಕಟ್ಟೇ ಮಾಡಬೇಕಾಗುತ್ತೆ. ನೋಡಿ, ಕಟ್ ಮಾಡಿದರೆ ಈ ಥರ ಅದು ಕೈಗೆ ಬಂದುಬಿಡುತ್ತೆ. ಮತ್ತೆ ಅಂದರೆ ಎಷ್ಟೇ ನೀವು ಯಾವುದೇ ಒಂದು ಟೆಕ್ನಾಲಜಿ ಅಥವಾ ಏನೇ ಯೂಸ್ ಮಾಡಿ ಸಹ ನೀವು ಅದನ್ನು ಮಾಡೋದಕ್ಕಾಗಲ್ಲ. ದಿಸ್ ಈಸ್ ಟ್ಯಾಂಪರ್ ಎವಿಡೆಂಟು. ತಾವು ನೋಡ್ಬೋದು ಈ ರೀತಿ ಹಾಕಿಬಿಡುತ್ತೆ. ಅಂದರೆ ಯಾರೋ ಸ್ಮೂತಾಗಿ ತೆಗೆದ್ಬಿಟ್ಟು ಮತ್ತೊಳಗೆ ಏನಿದೆ ನೋಡಿ ಇದನ್ನು ಹಾಕ್ತಾರೆ, ಆಗಲ್ಲ. ಅಂದರೆ ಇದು ಡ್ಯಾಮೇಜ್ ಆದರೆ ಡ್ಯಾಮೇಜು, ಇದು ಸೆಕ್ಯೂರಿಟಿಯಲ್ಲಿ ಆಗುವಂಥದ್ದು, ಈ ಥರದ್ದು ಮತ್ತೆ ನಮಗೆ ಸಿಗಲ್ಲ. ಒಂದು ಇದಾದಮೇಲೆ ತಮಗೆ ಗೊತ್ತಿದೆ, ಇದಂತೂ ಎಲ್ಲ ಕಡೆನೂ ಟ್ಯಾಗನ್ನು ಯೂಸ್ ಮಾಡ್ಬೋದು, ಇದೇನು ವಿಶೇಷ ಏನಿರಲ್ಲ. ಈ ಥರ ಟ್ಯಾಗ್ ಆದಮೇಲೆ ಇದು ನಿಮಗೆ ಬಾಕ್ಸು, ಇದು ಒಂದು ವಿಶೇಷವಾದೊಂದು ಮೆಟೀರಿಯಲಲ್ಲಿ ಎಂಬೋಸ್ ಮಾಡಿರುವಂಥದ್ದು ಹೀಟಿಂದ. ಅಂದರೆ ನೀವು ಯಾವುದೇ ರೀತಿ ಇದನ್ನು ಈ ಥರ ಕೈಯಲ್ಲಿ ಅಥವಾ ಏನೋ ಒಂದು ಹೀಟ್ ಮೆಟೀರಿಯಲಲ್ಲಿ ಬಿಡಿಸಿ ಮತ್ತೆ ನಾವು ಈ ಥರ ಮಾಡೋದಕ್ಕೆ ವಾಸ್ತವವಾಗಿ ಆಗಲ್ಲ. ಅದಕ್ಕೆ ಏನಂತಂದರೆ ನೋಡಿ, ಟು ಓಪನ್ ದಿ ಬಾಕ್ಸ್ ಕಟ್ ಅಲಾಂಗ್ ವಿತ್ ಡಾಟೆಡ್ ಲೈನ್, ಅಂದರೆ ಇದನ್ನು ಕಟ್ ಮಾಡಿನೇ ನಾವು ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಅಂದರೆ ತಾವು ಈಗ ನೋಡ್ತೀರಾ, ನಾನು ಸ್ಟಾಫ್ದು ಎಲ್ಪ್ ತಗೊಳ್ತೀನಿ ಇದು ಕಟ್ ಮಾಡಲಿಕ್ಕೆ. ಕಟ್ ಮಾಡಿದ ಮೇಲೆ ತಿರ್ಗಾ ಮತ್ತೆ ನಾವು ಜೋಡಿಸ್ಲಿಕ್ಕೆ ಟ್ರೈ ಮಾಡೋಣ, ಆಗುತ್ತಾ ಇಲ್ವಾ ಅಂತೇಳಿ. ಇದನ್ನು ಕಟ್ ಮಾಡಿಬಿಡಿ ಪೂರ್ತಿ. ಇದು ಆ್ಯಕ್ಚುಲಿ ಪ್ರಿನ್ಸಿಪಾಲ್ ರೂಮಲ್ಲಿ ಕಾಲೇಜಲ್ಲಿ ಆಗುವಂತಹ ಒಂದು ವ್ಯವಹಾರ ಇದು. ನೀವು ಟ್ರೆಸ್ರಿನಲ್ಲೋ ಮತ್ತೆಲ್ಲೋ ಇದು ಏನೇ ಮಾಡಿದರೂ ನೋಡಿ ಈ ಥರದ್ದೆಲ್ಲ ಇರುತ್ತೆ. ಪ್ರಿನ್ಸಿಪಾಲಿಗೆ ನಾವೇನು ಹ್ಯಾಂಡ್ ಓವರ್ ಮಾಡ್ತೀವಿ ಬಾಕ್ಸು, ನಮ್ಮ ರೂಟ್ ಆಫೀಸರು ಹೋಗಿರ್ತಾರೆ, ಅವರು ಹೋದಾಗ ಈ ರೀತಿ ನಾವು ಬಾಕ್ಸ್ ಇರುತ್ತೆ ನೋಡಿ, ಈ ಥರ ನಾವು ಕಟ್ ಮಾಡಿನೇ ತಾವು ನೋಡ್ಬೋದು. ಈ ಥರ ಕಟ್ ಮಾಡಿದರೆ ನೀವು ಮತ್ತೆ ಇದು ಯಾವ ರೀತಿ ಅಂಟಿಸ್ಲಿಕ್ಕೆ ಸಹ ಸಾಧ್ಯ ಇಲ್ಲ. ಅಂದರೆ ಇದು ಕಟ್ ಮಾಡಿದರೆ ಮುಗೀತು. ಯಾರಾದ್ರೂ ಇದ್ರೊಳಗೆ ಏನಿದೆ ಅಂತ ಏನಾದ್ರೂ ಪ್ರಯತ್ನ ಮಾಡಿದರೆ ನೋಡಿ, ನಾನು ಆವಾಗಲೇ ಹೇಳಿದೆ, ಎಲ್ಲಿಂದನೂ ಡಿ ಸಿಗೆ ಹ್ಯಾಂಡ್ ಓವರ್ ಆಗುತ್ತೆ. ಡಿ ಸಿ ಟ್ರೆಸ್ರಿನಲ್ಲಿ ಇಟ್ಟಿರ್ತಾರೆ. 1 ಅವರ್ ಮೊದಲು ಟ್ರೆಸ್ರಿ ಅವರು ರೂಟ್ ಆಫೀಸರು ಕಸ್ಟೋಡಿಯನಿಗೆ ಕೊಡ್ತಾರೆ. ಆಮೇಲೆ ಇದು ಕಾಲೇಜಿನ ಪ್ರಿನ್ಸಿಪಾಲಿಗೆ ಹೋಗಿ ಮುಟ್ಟುತ್ತೆ. ಅಲ್ಲಿ ಈ ಟ್ಯಾಂಪರ್ ಪ್ರೂಫ್ದು ಇದು ನೋಡ್ಬೋದು. ಇದು ಯಾವುದೇ ಹಂತದಲ್ಲಿ ಈ ಥರ ತೆಗೆದ್ರೆ ತಾವು ನೋಡ್ಬೋದು, ಇದು ಯಾವುದನ್ನು ತೆಗೆದ್ರೆ ಮಾಡಲಿಕ್ಕಾಗಲ್ಲ. ಮತ್ತು ತಾವು ನೋಡಿ, ಬಾಕ್ಸ್ ಆದಮೇಲೆ ಒಳಗಡೆ ಈ ರೀತಿ ನಾವು ಟ್ರಂಕ್ ಇರುತ್ತೆ, ಇದು ಓಪನ್ ಮಾಡಿ. ನೋಡಿ ಈ ಥರ ಬಾಕ್ಸ್ ತಾವು ನೋಡ್ಬೋದು, ಅದರೊಳಗಡೆ ಟ್ರಂಕ್ ಇರುತ್ತೆ. ಈ ಬಾಕ್ಸನ್ನು ನೀವು ಯಾವ ರೀತಿ ಗಮ್ ಹಾಕಿ ಅದೇ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ನೋಡಿ, ಇವತ್ತು ತಮಗೆಲ್ಲ ಗೊತ್ತಿದೆ, ವಿದ್ಯಾರ್ಥಿಗಳಿಗೆ ಅನುಮಾನ, ಹಾಗಾಗಿ ನಾವು ಈ ಥರ ಒಂದು ಟ್ರಂಕ್ ಒಳಗಡೆ ಹಾಕಿರ್ತೀವಿ ನೋಡಿ. ಇದರಲ್ಲಿ ಇದು ಬ್ಯಾಕ್ ಸೈಡು ಇಲ್ಲಿ ಸಹ ಲಾಕ್ ಹಾಕಿದ್ದಾರೆ. ಯಾಕೆಂತಂದರೆ ತಮಗೆಲ್ಲ ಗೊತ್ತಿದೆ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಮಾಡ್ಬೋದು, ಸಾಧ್ಯ ಇಲ್ಲ. ಇದು ಎಲ್ಲ 1 ಟೈಮು ಯೂಸ್ ಮಾಡಿ ಲಾಕನ್ನು ಬಿಸಾಡುವಂಥದ್ದು. ಇಲ್ಲಿ ಸಹ ಲಾಕ್ ಹಾಕಿದ್ದಾರೆ, ಇಲ್ಲಿ ಸಹ ಲಾಕ್ ಹಾಕಿದ್ದಾರೆ. ಒಂದು ಮಾತ್ರ ಈ ಥರ ಒಂದು ನಂಬರು, ಅದನ್ನು ಟ್ಯಾಂಪರ್ ಪ್ರೂಫ್ ಕವರಲ್ಲಿ ಈ ಥರ ಹಾಕಿರ್ತಾರೆ. ನೋಡಿ, ಇದು ಸಹ ತೆಗೆದ್ರೆ ಮತ್ತೆ ಈ ಥರದ್ದೊಂದು ಟ್ಯಾಂಪರ್ ಪ್ರೂಫ್ ಕವರ್ ಹಾಕ್ಲಿಕ್ಕಾಗಲ್ಲ. ಈ ಥರದ್ರೊಳಗಡೆ ಇದು ಒಂದು ನಂಬರ್ ಲಾಕ್ ಇರುತ್ತೆ. ನಾರ್ಮಲಿ ಇದು ಏನು ಮಾಡ್ತೀವಿ ನಾವು ಅಂತಂದರೆ, ಪರೀಕ್ಷೆ ದಿವಸ ಎಕ್ಸಾಮ್ ಸೂಪರ್ಡೆಂಟ್ ಏನಿರ್ತಾರೆ, ಅಂದರೆ ಆ ಕಾಲೇಜಿನ ಪ್ರಿನ್ಸಿಪಾಲು,
ಅವರಿಗೆ ಅವತ್ತು ನಾವು ಬೆಳಿಗ್ಗೆ ಏನು ಟ್ರೆಜರಿಯಿಂದ ಕಾಲೇಜಿಗೆ ಈ ಬಾಕ್ಸು ಮುಟ್ಟಿದ ಮೇಲೆ ನಾವು ಈ ನಂಬರ್ನ ಅವರಿಗೆ ನಾವು ಇಲ್ಲಿಂದ ವಾಟ್ಸಪ್ ಗ್ರೂಪ್ ಈಗೆಲ್ಲ ಟೆಕ್ನಾಲಜಿ ಇದೆ, ಆ ಮುಖಾಂತರ ನಾವು ಅವರಿಗೆ ಶೇರ್ ಮಾಡ್ತೀವಿ. ಈ ನಂಬರ್ ಸಹ ನಾವು ಮೊದಲು ಕೊಟ್ಟಿರಲ್ಲ, ಇದು ನಮಗೆ ಮಾತ್ರ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಅವರು ಶೇರ್ ಮಾಡಿರ್ತಾರೆ. ಇದು ಈ ಉದಾಹರಣೆಗೆ ನಾವು ಇಲ್ಲಿ ತಮಗೆ ತೋರಿಸೋದಕ್ಕೋಸ್ಕರ ಇದನ್ನು ಓಪನ್ ಮಾಡಿದರೆ ನೋಡಿ ನಂಬರ್ ಇದೊಂದು ಮಾತ್ರ ಇರುತ್ತೆ. ಇದು ಓಪನ್ ಮಾಡಿದರೆ ತಾವು ನೋಡ್ಬೋದು, ಇದು ಓಪನ್ ಮಾಡಲಿಕ್ಕೆ ಆಗಲ್ಲ, ಯಾಕೆಂತಂದರೆ ಈ ಕಡೆ ಮತ್ತು ಈ ಕಡೆ ಲಾಕ್ ಇದೆ. ಇದು ಯಾಕೆಂದರೆ ಒನ್ ಟೈಮು ಇದನ್ನು ಕಟ್ ಮಾಡಿ ಬಿಸಾಡುವಂಥದ್ದು. ಹಾಗಾಗಿ ಆ್ಯಕ್ಚುಲಿ ನಮ್ಮ ಕಾಲೇಜವರಿಗೆ ಒಂದು 15-20 ನಿಮಿಷ ಇದು ಕಟ್ ಮಾಡಲಿಕ್ಕೇ ಬೇಕಾಗುತ್ತೆ. ನಮ್ಮ ಸ್ಟಾಫ್ ಹೆಲ್ಪ್ ತಗೊಂತೀವಿ ಕಟ್ ಮಾಡಲಿಕ್ಕೆ, ಕಟ್ ಮಾಡಿ ಲಾಕ್ ಕಟ್ ಮಾಡಬೇಕು ನೋಡಿ. ಇದು ಕಟ್ ಮಾಡೋದು ಸಹ ಅವರೇನೆ ಪ್ರಿಂಟಿಂಗ್ ಪ್ರೆಸ್ಸಿಂದನೇ ಕಳಿಸಿರ್ತಾರೆ. ಇದೊಂದು ಆಕ್ಸೆಲ್ ಏನಿದೆ ಇದು ತಗೊಳ್ಳಿ, ಇದನ್ನು ತಗೊಂಡು ಇದು 3 ಲಾಕನ್ನು ಕಟ್ ಮಾಡಿದರೆ ಮಾತ್ರ ನಮಗೆ ಬಾಕ್ಸ್ ಓಪನ್ ಆಗುತ್ತೆ. ಮತ್ತು ಇದರಲ್ಲಿ ತಾವು ನೋಡ್ಬೋದು, ಇದರಲ್ಲಿ ಸಹ ಯುನಿಕ್ ನಂಬರ್ ಇರುತ್ತೆ. ಅಂದರೆ ಇದು ಮತ್ತು ಎಲ್ಲಂದರಲ್ಲಿ ಸಿಗುವಂಥದ್ದಲ್ಲ, ಈ ಲಾಕ್ಗಳಿಗೆ ಸಹ ನಂಬರ್ ಇರುತ್ತೆ. ನೋಡಿ, ನಾನಿದೇನು ತೋರಿಸೋ ಪ್ರಯತ್ನ ಮಾಡಿದೆ ಅಂದರೆ ತಮಗೆಲ್ಲ ಗೊತ್ತಿರೋಂಗೆ ನೋಡಿ, ಇದು ಆ್ಯಕ್ಚುಲಿ ಅವರು ಕೊಟ್ಟಿರ್ತಾರೆ. ಇದು ಕಾಲೇಜಲ್ಲೆಲ್ಲ ಪ್ರಾಕ್ಟೀಸ್ ಆಗಿದೆ, ಅವರು ಈಸಿಯಾಗಿ ಇದನ್ನು ಕಟ್ ಮಾಡ್ತಾರೆ. ಇದನ್ನು ಕಟ್ ಮಾಡಿದರೆ ಮತ್ತೆ ಯೂಸ್ ಮಾಡೋದಕ್ಕಾಗಲ್ಲ. ನೀವು ಅದು ದೊಡ್ಡದೇನೆ ತಗೊಂಡು ಬಂದುಬಿಡಿ. ನಾವು ಬಹುತೇಕ ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ಸಹ ಈ ಥರದ್ದು ಕೊಡಿಸ್ಬೇಕಾಗುತ್ತೆ. ಏನಕ್ಕೆ ಇದು ಟ್ರೈ ಮಾಡಿದ್ರೆ ಇಷ್ಟೇ ಕಷ್ಟಪಟ್ಟು ಈಗ ಆ್ಯಕ್ಚುಲಿ ಮಾಡ್ತಾಯಿದ್ದಾರೆ, ಕಾಲೇಜಲ್ಲಿ ಕಟ್ ಮಾಡ್ತಾಯಿದ್ದಾರೆ. ನಾನಿದು ಆ್ಯಕ್ಚುಲಿ ಈ ಥರದ್ದು ಎಲ್ಲ ಕಡೆ ಕಾಲೇಜಲ್ಲಿ ಏನಿರಲ್ಲ, ಅವನು ಇದು ಮಾತ್ರ ಕೊಟ್ಟಿರ್ತಾನೆ. ಬಟ್ ಇದರಲ್ಲಿ ನಾವು ಯಾಕೆಂದರೆ ಇದು ಅಷ್ಟು ಕಷ್ಟ ಇದೆ, ಇದು ಇದರಲ್ಲಿ ಕಟ್ ಮಾಡಿಬಿಡಿ. ನಾನು ತೋರಿಸೋದಕ್ಕೋಸ್ಕರ ಮಾಡ್ತಿರೋದ್ರಿಂದ ತಾವು ನೋಡ್ಬೋದು, ಇದು ಯೂಸ್ ಆ್ಯಂಡ್ ಥ್ರೋನೇ, ಒನ್ ಟೈಮ್ ಲಾಕ್ ಅಂತ ಹೇಳ್ತಾರೆ. ಇದನ್ನು ತೆಗೆದ ಮೇಲೆ ಸಹ ನಾವು 4 ಕಡೆದು ಓಪನ್ ಮಾಡದೆ ಆಗಲ್ಲ. ಕಟ್ ಮಾಡಿಬಿಡಿ. ತೆಗೆಯೋದಕ್ಕೇನಾಗಲ್ಲ. ಇದು ಇನ್ನೂ ಒಂದಿದೆ, ಕಟ್ ಮಾಡಿ. ತಮ್ಗೆ ಗೊತ್ತಿರುವಂತೆ ದಿಸ್ ಈಸ್ ದಿ ಅವರ್ ಪ್ಯಾಕಿಂಗ್ ಸಿಸ್ಟಮ್. ಇದು ಕಟ್ ಮಾಡ್ತಿದ್ದಂಗೆ ಕ್ವಶನ್ ಪೇಪರ್ ಏನು ಸಿಗಲ್ಲ. ತಾವು ನೋಡ್ಬೋದು ಈ ಥರ ಒಳಗಡೆ ಸಹ ಮತ್ತೆ ಲಾಕ್ ಇರುತ್ತೆ. ಇದು ಸಹ ಯೂಸ್ ಆ್ಯಂಡ್ ಥ್ರೋ ಇದೆ. ಇದನ್ನು ಸಹ ಅದನ್ನೆಲ್ಲ ತೆಗೆದು ಇದು ಕಟ್ ಮಾಡದೆ ನಾವು ಇದನ್ನು ತೆಗೆಯೋದಕ್ಕಾಗಲ್ಲ. ಇದು ಕಟ್ ಮಾಡಿಬಿಡಿ, ಅವ್ರಿಗೆ ಒಳಗಡೆ ತೋರಿಸಿ. ತೆಗೆದ ನಂತರ ನಮಗೆ ಈ ಬಾಕ್ಸ್ ಒಳಗಡೆ ಆಯಾ ಒಂದು ಸೆಂಟರಲ್ಲಿ ಎಷ್ಟು 500 ಮಕ್ಕಳಿರ್ತಾರೆ, 20 ರೂಮ್ ಇರುತ್ತೆ, 10 ರೂಮ್ ಇರುತ್ತೆ, ಅಷ್ಟು ಪ್ಯಾಕೆಟು ಕ್ವಶನ್ ಪೇಪರು ಮತ್ತು OMR ಈ ಬಾಕ್ಸ್ ಒಳಗಡೆ ಇರುವಂಥದ್ದು. ತಾವು ನೋಡಿದ್ರಿ, ಇಷ್ಟು ಲಾಕನ್ನು ಓಪನ್ ಮಾಡಿ ರಟ್ಟಿನ ಟ್ಯಾಂಪರ್ ಪ್ರೂಫ್ ಸೀಲು, ಫೈಬರ್ದು ಎಂಬೋಸ್ಡ್ ಬಾಕ್ಸು ತೆಗೆದ ಮೇಲೆ ಟ್ರಂಕು, ಅದರಲ್ಲಿ ಒಂದು ನಂಬರ್ ಇರುವಂತಹ ಲಾಕು, ಮತ್ತು ಒನ್ ಟೈಮ್ ಯೂಸ್ ಮಾಡುವಂಥ 3 ಲಾಕ್ ಓಪನ್ ಮಾಡಿದ ಮೇಲೆ ಇದು ಈ ಕವರು 2 ಲಾಕ್ ಇತ್ತು ಓಪನ್ ಮಾಡಿದ್ವಿ. ಇದ್ರೊಳಗಡೆ ನಾವು ಈ ಕ್ವಶನ್ ಪೇಪರ್ ಈ ಥರ ನಾವು ಬಂಡಲಲ್ಲಿ ಇಟ್ಟಿರುವಂಥದ್ದು. ಇದು ಯಾಕೆಂದರೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಾರ್ಮಲಿ ಇದನ್ನು ವಿದ್ಯಾರ್ಥಿಗಳು ನೋಡಿರ್ತೀರ, ಯಾಕೆಂತಂದರೆ ಇದು ತಮ್ಮ ಕೊಠಡಿಗೆ ಬರುತ್ತೆ. ಯಾಕೆಂದರೆ ಒಂದೊಂದು ರೂಮಿಗೆ ಒಂದೊಂದು ಈ ಥರ ಪ್ರತ್ಯೇಕ ಪ್ಯಾಕ್ ಮಾಡಿರ್ತಾರೆ. ಹಾಗಾಗಿ ತಾವು ಇದನ್ನು ನೋಡಿರ್ತೀರ. ನಿಮ್ಮ ತಲೆ ಒಳಗಡೆ ಎಲ್ಲೋ ಒಂದು ಕಡೆ ಇದೇ ಥರ ಬಂದುಬಿಡುತ್ತೆ, ಇದು ಎಲ್ಲೋ ತೆಗೆದಿದ್ದಾರೆ, ಇದು ಎಲ್ಲೋ ಓಪನ್ ಮಾಡಿದ್ದಾರೆ, ಸಣ್ಣ ಇದಾಗಿದೆ. ನೋ, ಇದು ಎಲ್ಲ ಪ್ರಿನ್ಸಿಪಾಲ್ ರೂಮಲ್ಲಿ ಇಷ್ಟು ಪ್ರಕ್ರಿಯೆ ಆಗಿ ಕೊನೆಗೆ ರೂಮ್ ವಾರು ನಾವು ಮೊದಲೇ ಕೊಟ್ಟಿರ್ತೀವಿ ಎಷ್ಟು ರೂಮ್ ಇರುತ್ತೆ ಅಂತ. ಒಂದು ರೂಮಿಗೆ ಸ್ಟ್ಯಾಂಡರ್ಡ್ 24 ಸ್ಟೂಡೆಂಟ್ಸ್ ನಮ್ಗೆ ಗೊತ್ತಿದೆ. ಆ ರೂಮ್ ವಾರು ಇದನ್ನು ಕೊಟ್ಟು ಕಳಿಸ್ತಾರೆ.
ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ನಂಬಿಕೆ ಬರಬೇಕು ಒಂದು ಪರೀಕ್ಷಾ ವ್ಯವಸ್ಥೆ ಮೇಲೆ ಅಂತೇಳಿ. ಯಾಕೆಂದರೆ ಪರೀಕ್ಷೆ ನಂತರದ್ದು ನಾವು ಪಾರದರ್ಶಕತೆ ಬಗ್ಗೆ ತಮಗೆಲ್ಲ ಈ ಹಿಂದೆ ಹೇಳಿದ್ವಿ, ತಾವು ಸಹ ನೋಡ್ತಾ ಇದ್ದೀರಾ ಆನ್ಲೈನಲ್ಲಿ ಪ್ರಾಧಿಕಾರ ಏನು ಮಾಡ್ತಾಯಿದೆ ಅನ್ನುವಂಥದ್ದು. ಒಂದು ಸರಿ ಪರೀಕ್ಷಾ ಕೇಂದ್ರದ ತನಕ ಬರುವಂಥ ಸಂದರ್ಭದಲ್ಲಿ ಸಹ ನಾವೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ಎಷ್ಟು ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಸಾಧ್ಯ ಅಂಥದ್ದನ್ನೆಲ್ಲ ಮಾಡಿದ್ದೀವಿ ಎನ್ನುವಂಥದ್ದನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ತೋರಿಸುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಹಾಗಾಗಿ ಯಾರು ಕಷ್ಟಪಟ್ಟು ಓದ್ತಾ ಇದ್ದೀರಾ, ಖಂಡಿತ ಮೂರನೇ ವ್ಯಕ್ತಿಗಳು ಏನೇನೋ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹಾಕಿಬಿಡ್ತಾರೆ ಅಂತ ಕಿವಿ ಕೊಟ್ಟು ತಾವು ಅದಕ್ಕೆಲ್ಲ ನೀವು ಮೋಸ ಹೋಗುವಂಥದ್ದು ಅದು ಆಗಬೇಡಿ. ಸರ್ಕಾರಕ್ಕಾಗಲಿ ಪ್ರಾಧಿಕಾರಕ್ಕಾಗಲಿ ಪರೀಕ್ಷೆ ನಡೆಸುವಂಥದ್ದು ಪಾರದರ್ಶಕವಾಗಿರಬೇಕು. ಯಾರು ಅತ್ಯಂತ ಶ್ರಮವಹಿಸಿ ಇದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅವರು ಒಂದು ಸಿಸ್ಟಮ್ ಒಳಗಡೆ ಬರಬೇಕು ಅನ್ನುವಂತಹ ಉದ್ದೇಶ ಇದೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಪಾರದರ್ಶಕತೆಗೆ ಪೂರಕವಾದಂತಹ ಎಲ್ಲ ಕೆಲಸಗಳನ್ನ ನಾವು ಪ್ರಾಧಿಕಾರ ಮಾಡ್ತಾಯಿದ್ದೀವಿ.